ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಇದರ ನಡುವೆ ಕೆಆರ್ಎಸ್ ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿದ್ದಂತಹ ಐತಿಹಾಸಿಕ ದೇಗುಲ ಬಹಳಷ್ಟು ವರ್ಷಗಳ ಬಳಿಕ ಇದೀಗ ಮತ್ತೆ ಗೋಚರ ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ಆನಂದೂರು ಸಮೀಪದ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಕೆಆರ್ಎಸ್ ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿ ಬರಡು ಭೂಮಿ ಅಂತ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ 90 ಅಡಿಗೂ ಕಡಿಮೆ ಮಟ್ಟದ ಇದೀಗ ನೀರು ದಿನೇ ದಿನೇ ಕುಸಿತಾ ಹೋಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ, ಮತ್ತೊಂದು ಕಡೆ ಈ ಒಂದು ಕೆಆರ್ಎಸ್ ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿದ್ದಂತಹ ಐತಿಹಾಸಿಕ ದೇಗುಲ ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲವು ಕೂಡ ಗೋಚರ ಆಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡದಂತ ಸಂದರ್ಭದಲ್ಲಿ ಆನಂದೂರು ಸೇರಿದಂತೆ ಬೇರೆ ಬೇರೆ ಗ್ರಾಮಗಳೇನು ಈ ಒಂದು ಹಿನ್ನೀರಿನ ಪ್ರದೇಶದಲ್ಲಿತ್ತು, ಆ ಒಂದು ಗ್ರಾಮಗಳನ್ನ ಅಂದೇ ಸ್ಥಳಾಂತರ ಮಾಡಿ ಬೇರೆ ಕಡೆಗೆ ಆ ಒಂದು ಗ್ರಾಮಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಐತಿಹಾಸಿಕ ದೇಗುಲವು ಕೂಡ ಆನಂದೂರು ಬೋರೆ ಆನಂದೂರು ಏನಿದೆ ಆ ಒಂದು ಗ್ರಾಮದ ದೇಗುಲ ಇದಾಗಿರುವಂಥದ್ದು ಹಿನ್ನೀರಿನ ಪ್ರದೇಶದಲ್ಲಿದೆ. ಸದ್ಯ ಈ ಒಂದು ದೇಗುಲ ಈಗಾಗಲೇ ಮೂಲ ವಿಗ್ರಹವನ್ನ ಮಜ್ಜಿಗೆಪುರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದು ಕಡೆ ಈ ಒಂದು ದೇಗುಲ ಇಂದಿಗೂ ಕೂಡ ಹಿನ್ನೀರಿನ ಪ್ರದೇಶದಲ್ಲೇ ಇರುವಂಥದ್ದು. ಆದರೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಇದ್ದಂಥ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ದೇಗುಲ ಮುಳುಗಡೆ ಆಗುತ್ತೆ. ಆದರೆ ಇದೀಗ ಏನು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 90 ಅಡಿಗಿಂತ ಕಡಿಮೆ ಮಟ್ಟಕ್ಕೆ ಕುಸಿತಾ ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ದೇಗುಲವು ಕೂಡ ಗೋಚರ ಆಗ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಐತಿಹಾಸಿಕ ದೇಗುಲ ಏನಿದೆ ಈ ಒಂದು ದೇಗುಲದ ಗೋಪುರ ಸೇರಿದಂತೆ ಪ್ರಾಂಗಣದ ಕಂಬಗಳೆಲ್ಲವೂ ಕೂಡ ಗೋಚರ ಆಗ್ತಾ ಇರುವಂಥದ್ದು. ಇದೇ ರೀತಿ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಹೋದ್ರೆ ಆ ಒಂದು ದೇಗುಲದ ಸುತ್ತಮುತ್ತ ಇರುವಂತಹ ನೀರು ಕೂಡ ಸಂಪೂರ್ಣವಾಗಿ ಖಾಲಿಯಾಗುವಂಥದ್ದು. ಯಾಕೆಂದ್ರೆ ಈಗಾಗಲೇ ಒಂದು ಕಡೆ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಕೆಆರ್ಎಸ್ ಅಣೆಕಟ್ಟೆಯಿಂದ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳ ಗ್ರಾಮಗಳಿಗೆ ಇದೇ ಒಂದು ಡ್ಯಾಮ್ನಿಂದ ಕುಡಿಯುವ ನೀರನ್ನು ಕೂಡ ಒದಗಿಸುವಂಥದ್ದು, ಮತ್ತೆ ಮಂಡ್ಯ ಜಿಲ್ಲೆಯ ರೈತರಿಗೆ ಒಂದು ಜಮೀನುಗಳಿಗೆ ನೀರನ್ನು ಕೂಡ ಒದಗಿಸುವಂಥದ್ದು. ಅದರ ಜೊತೆಗೆ ತಮಿಳುನಾಡಿಗೂ ಕೂಡ ಇದೇ ಒಂದು ಡ್ಯಾಮ್ನಿಂದ ನೀರನ್ನು ಹರಿಸಲಾಗ್ತದೆ. ಸದ್ಯ ದಿನೇ ದಿನೇ ಏನು ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇಗುಲವು ಕೂಡ ಗೋಚರಿಸುವಂತಹ ಒಂದು ಪರಿಸ್ಥಿತಿ ಇರುವಂಥದ್ದು ಸದ್ಯ. ಅದರ ಜೊತೆಗೆ ಈ ನೀರಿನ ಪ್ರದೇಶದಲ್ಲಿದ್ದಂತಹ ಒಂದಷ್ಟು ಭೂಮಿ ಏನಿದೆ ಅವೆಲ್ಲವೂ ಕೂಡ ಇದೀಗ ಬರಡು ಭೂಮಿ ಅಂತ ಕಾಣ್ತಾ ಇದೆ. ಬಂಡೆಗಳ ದರ್ಶನವೂ ಕೂಡ ಆಗ್ತಾ ಇದೆ. ಒಟ್ಟಾರೆ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವ ಜೊತೆಗೆ ಇದೀಗ ದೇಗುಲವು ಕೂಡ ಗೋಚರಿಸ್ತಾ ಇರುವಂಥದ್ದು. ಒಂದು ಕಡೆ ಜನರಲ್ಲೂ ಕೂಡ ಆತಂಕ ಇದೆ. ಯಾಕೆಂದ್ರೆ ಮುಂಗಾರು ಮಳೆ ಏನಾದರೂ ತಡ ಆದರೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ, ಕುಡಿಯುವ ನೀರು ಕೂಡ ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಸದ್ಯಕ್ಕೆ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆಆರ್ಎಸ್.